ಗೈಸ್, ನಮ್ಮ ಪಾರಿವಾಳ ರೆಡಿ ಆದ್ಲು. ನಮ್ಮ ಯಜಮಾನ್ರು ಇನ್ನ ಸೆಂಟೆನ್ಸ್ ಮುಗಿಯಕ್ಕೂ ಬಿಡ್ಲಿಲ್ಲ. ಹಲೋ ಗೈಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ಸಂಡೇ, ಎಲ್ಲೂ ಹೋಗಿಲ್ಲ ಬೆಳಗ್ಗೆಯಿಂದ. ಇವಾಗ ಸಾಯಂಕಾಲ ಎಲ್ಲರೂ ಹೋಗೋಣ ಅಂತ ಪ್ಲ್ಯಾನ್ ಮಾಡಿದ್ದೀವಿ. ಸೊ ಎಲ್ಲಿ ಹೋಗೋದು ಅಂತ ಗೊತ್ತಿಲ್ಲ. ರೆಡಿ ಆಗಿದ್ದೀನಿ ನಾನು, ಭವಿಷ್ಯ ರೆಡಿ ಆಗಿಲ್ಲ ಇನ್ನು. ಅವಳು ಫೋನ್ ಇಟ್ಕೊಂಡು ಡ್ಯಾನ್ಸ್ ಆಡ್ತಾ ಇದ್ದಾಳೆ. ಬಟ್ ಇವಾಗ ರೆಡಿ ಆಗ್ತಾಳಂತೆ. ನಾವು ಯಜಮಾನ್ರು ಆಲ್ರೆಡಿ ರೆಡಿ ಆಗ್ತಾ ಇದ್ದಾರೆ. ಬೇಡ ಸದ್ಯಕ್ಕೆ, ಬಾಯ್, ಮೀಟ್ ಯು ಅಗೇನ್. ಅಷ್ಟೊಂದು ಫೋಕಸ್ ಮಾಡ್ತಾ ಇಲ್ಲ ಗೈಸ್. ನೋಡಿ ಇವಳದು ಕ್ಲಿಪ್ಪು ಇಷ್ಟು ಕ್ಯೂಟ್ ಆಗಿರುತ್ತೆ. ಅವಳ ಥರನೇ ಇರುತ್ತೆ ಕ್ಲಿಪ್ಸ್ ಕೂಡ. ಹಂಗೆಲ್ಲ ಏನ್ರಿ ಮಾಡ್ತಾ ಇದ್ದೀರಾ? ನಾನೇನೋ ರೆಡಿ ಆಗ್ಬಿಟ್ಟು ನೀಟಾಗಿ ನಿಂತಿರ್ತಾರೆ ಅನ್ಕೊಂಡ್ರೆ. ಪಾಪ ನಮ್ಮ ಯಜಮಾನ್ರು ಎಷ್ಟು ಹಾರ್ಡ್ ವರ್ಕಿಂಗ್. ಏನು ಯಾವಾಗ ಕಟ್ತಾನೆ ಇರ್ತೀವಿ, ಹೇಳ್ತೀನಿ ಕಟ್ಬೇಡಪ್ಪ ಅಂತ. ಗೈಸ್, ನಮ್ಮ ಮನೆಯಲ್ಲಿ ಇಲ್ಲೊಂದು ಚೂರು ಜಾಗ ಇದೆ ಮೇಲ್ಗಡೆ, ಅಟ್ಟದ ಥರ. ಅಲ್ಲಿ ಹೋಗ್ಬಿಟ್ಟು ಪಿಜನ್ ಯಾವಾಗ ನೋಡಿದ್ರು ಗೂಡು ಕಟ್ತಾ ಇರುತ್ತೆ. ಆ್ಯಕ್ಚುಲಿ ಗೂಡು ಕಟ್ಟೋದಕ್ಕಿಂತ ಅಲ್ಲಿ ಹೋಗ್ಬಿಟ್ಟು ವಾಶ್ರೂಮ್ ಅನ್ಕೋಬಿಟ್ಟಿದೆ ಅದನ್ನು. ಯಾವಾಗ ನೋಡಿದ್ರು ಅಲ್ಲೇ ಅದರದ್ದೆಲ್ಲ ಕೆಲಸಗಳು ಮಾಡ್ತಾ ಇರುತ್ತೆ. ನಮ್ಮ ಪಾರಿವಾಳ ರೆಡಿ ಆದ್ಲು. ಆಯಿತು, ಎಲ್ಲ ಈಗ ಹಾಕೊಂಡು ಹೊರಡೋಣ. ಗೈಸ್ ನೋಡಿ, ಭವಿಷ್ಯ ಕ್ಯೂಟಾಗಿರೋ ಪರ್ಸ್ ನೋಡಿ, ಎಷ್ಟು ಪುಟಾಣಿಯಾಗಿ ಎಷ್ಟು ಕ್ಯೂಟ್ ಆಗಿದೆ. ಅವಳು ಇಂಥದ್ದೇ ಕೊಡಿಸ್ಕೊಳ್ಳೋದು. ದೊಡ್ಡ ಪರ್ಸ್ ಏನಾದ್ರು ಯೂಸ್ ಆಗೋ ಥರದ್ದು ತಗೋ ಅಂದರೆ ಬರೀ ಅದರಲ್ಲಿ ಒಂದು ಸ್ವಲ್ಪ ಕಾಯಿನ್ಸ್ ಇಡ್ಬೋದು, ಹಾಗೆ ಇರೋವಂಥ ಪರ್ಸ್ ತಗೋ. ಕಾಯಿನ್ಸ್ ಎಲ್ಲ 500 ಇದೆ ಇದ್ರಲ್ಲಿ ಇವಾಗ. ಆಯತ್ತೆ, ನನ್ನ ಪರ್ಸ್ ನೋಡಿ ಅತ್ತೆ. ಬಾಯತ್ತೆ. ಬಾಯ್. ನಮ್ಮತ್ಗೆ ಇವರು ನಮ್ಮತ್ಗೆ ಅಂದ್ರೆ ನಮ್ಮ ಯಜಮಾನ್ರ ಅಕ್ಕ, ಮೂರನೇ ಅಕ್ಕ. ಕರೆಕ್ಟ್ ಅಲ್ವಾ? ಸರಿ, ಬಾಯ್ ಬಾಯ್. ಇನ್ನೂ ಬಂದಿಲ್ವಾ? ಅಣ್ಣ ಇದ್ದಾರೆ, ಅಣ್ಣನೂ ಇದ್ದಾರೆ. ಇವ್ರ ಯಜಮಾನ್ರು ಅವರು ಶೇಖರ್ ಅಣ್ಣ ಅಂತ. ಸರಿ, ಬರ್ತೀವಣ್ಣ. ಥ್ಯಾಂಕ್ ಯು. ವಾವ್ ವಾವ್ ವಾವ್. ತಗೋ, ಹೋಯ್ತಾಯ್ತಲ್ಲಿ. ಅಲ್ಲೋಡಿ ನಮ್ಮ ಯಜಮಾನ್ರು ಎಷ್ಟು ಸಿಂಪಲ್. ಅವ್ರು ಕಾಫಿ ಕುಡಿಯೋದಿಲ್ಲ ಜಾಸ್ತಿ, ಬರೀ ನಾನೇ. ಆನ್ ದ ವೇ ಸ್ಟುಡಿಯೋಗೆ ಹೋಗೋಣ ಅಂತ ಬಂದ್ವಿ. ಲೆಟ್ಸ್ ಗೋ. ಡೈರೆಕ್ಟ್ ಸಾಕ್ಸ್ಗೆ ಹೋಗ್ಬೇಕು. ನೋಡೋಣ ಒಂದ್ಸರಿ ತಾಳು, ಏನಾದ್ರು. Tell me which ones are cute. I need something black only, but this is what? Some pink one is also cute. ಬಟ್ ಉದ್ದ ಇರುವಂಥದ್ದು ತಗೋ. I love being ಡೆಲುಲು ಅಂತೆ. ಬಟ್ ಇದು ಚೆನ್ನಾಗೆ ಕಲರ್ ಚೆನ್ನಾಗಿದೆ. ಬಟ್ ಈ ಥರದ ಸಾಕ್ಸ್ ನೀನು ತೊಗೊಳಲ್ಲ ಅಲ್ವಾ? ಆ ಥರದೇ ತೆಕ್ಕೊಳ್ಳೋದು ಅದು ಬಿಚ್. ಓ ಹಾಂ, ಸಾಕು. ಇಲ್ಲಿ ಜೀನ್ಸ್ ಸ್ಕರ್ಟ್ ಹಾಕ್ಕೊಂಡಿರೋ ನೋಡ್ಬಿಟ್ಟು ಆ ಸ್ಕರ್ಟ್ ಇಷ್ಟಪಟ್ಲು. ಆಗ್ಲಿಂದ ಗೋಗರಿತಿದ್ಲು ಕೊಡ್ಸಪ್ಪ ಅಂತ ಹೇಳಿಬಿಟ್ಟು. ಬೇಡ ಅಂದ್ಬಿಟ್ಟು ನಾನು ಕನ್ವಿನ್ಸ್ ಮಾಡಿ ಕರ್ಕೊಂಡು ಹೋಗ್ತಾ ಇದ್ದೆ.
ಅವ್ರ ಅಪ್ಪ ಅವಳ ಮುಖ ನೋಡೋಕ್ಕಾಗ್ದಿರ ಆಯಿತು ತಗೋ ಅಂತ ಒಂದೇ ಒಂದ್ಸರಿ ಹೇಳಿದ್ದು, ಇನ್ನು ಸೆಂಟೆನ್ಸ್ ಮುಗ್ದೇ ಇಲ್ಲ, ಪಟಕ್ಕಂತ ಎತ್ಕೊಂಡು ಕೈಯಲ್ಲಿ ಇಟ್ಕೊಂಡ್ಬಿಟ್ಲು. ಇನ್ನು ಸೆಂಟೆನ್ಸ್ ಮುಗಿಯೋಕ್ಕೂ ಬಿಡಲಿಲ್ಲ. ಇವಾಗ ಅರಳ್ಬಿಟ್ಟಿದೆ ಮಕ್ಕ. ಹೆಂಗ ಅನ್ನಿಸ್ತಾ ಇದೆ ಟಾಪ್ ನಂಗೆ ಇಷ್ಟ ಆಗಲಿಲ್ಲ, ಅದಕ್ಕೆ ತಗೊಳ್ಳಿಲ್ಲ ಟಾಪ್. ಬರೀ ಸ್ಕರ್ಟ್ ತಗೊಂಡ್ಬಿಟ್ಟು ಹಾಂ. ಯಾವ್ದಾದ್ರು ಮನೆಯಲ್ಲಿರೋ ಟಾಪ್ ಹಾಕೋತೀಯ. ಹ್ಞೂ. ಗೈಸ್ ಏನೋ ಒಂದು ತೋರಿಸ್ತೀನಿ ನೋಡಿ. ಲುಕ್ ಅಟ್ ದಿಸ್. ಇಲ್ಲೊಂದು ಮೋನು, ಇಲ್ಲಿಂದ ನೋಡೋದಕ್ಕೆ ಇಟ್ಸ್ ಲೈಕ್ ಆರೆಂಜಿಶ್ ಕಲರ್ ಆಗಿದೆ. ಕಂಪ್ಲೀಟ್ ಬ್ರೈಟ್ನೆಸ್ ಇದೆ. ಬ್ಯೂಟಿ ಒಂದು ಬ್ಯೂಟಿ ಮೋಡ್ ಆನ್ ಮಾಡ್ಕೊಂಡ್ಬಿಟ್ಟಿದೆ ಮೂನು. ಅಷ್ಟೇ ಗೈಸ್, ಮುಗೀತು. ಸುತ್ತಾಡಿ ಸ್ಟುಡಿಯೋ ಹೋಗಿ ತಿನ್ಕೊಂಡು ಎಲ್ಲ ಮುಗೀತು. ಸೊ ಏನು ಭವಿಷ್ಯ, ಬಾಯ್ ಹೇಳ್ಬಿಡು. ಹೀಗೆ ವಿ ಆರ್ ಎಂಡಿಂಗ್ ಆರ್ ಬ್ಲಾಗ್. ಬಾಯ್. ಭವಿಷ್ಯ ಅವಳ ಸ್ಕರ್ಟ್ ಮೇಲೆ ತುಂಬ ಎಕ್ಸೈಟೆಡ್ ಆಗಿದ್ದಾಳೆ. ಶಿ ಈಸ್ ಸೋ ಎಕ್ಸೈಟೆಡ್. ಓಕೆ ಗೈಸ್, ಬಾಯ್. ಬಾಯ್. Meet you in next vlog. ಯಾ. Bye bye.